ಈ ಥರ ಕುಕಿಂಗ್ ಮಾಡೋದು ನಾನು ಕಲಿಬೇಕು ಕಣೆ, ನಿನ್ನಿಂದ ಕಲ್ತ್ಕೊಬೇಕು. ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಲೈಕ್ ಹರ್. ಸೇಮ್ ಟು ಯು. UK ಹೋದಾಗಿಂದ ಸ್ಪೈಸಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಕಣೆ. She has brought Korean spicy veg, Korean kimchi. Okay. So this pasta cheese is for this Nihal. Obviously, because he has zero spice tolerance. Exactly. So He's basically non-Indian. I mean, yeah, he's better to be in UK actually. Hey. Yeah, because in UK you get only sappe food. Who cares? It's I don't. Bland food. Yeah. I am not. Hey, a I spicy know girl. I'm from UK. That doesn't mean I should. One time I eat spice, only I have to keep on English. drinking water till I die. So yeah. ಸೊ ಇವಾಗ ಟಾಸ್ಕ್ ಏನು ಅಂದರೆ 3 ಜನಕ್ಕೂ ಒಟ್ಟಿಗೆ ಮಾಡ್ತಾಳಂತೆ. ಅದು ಹೆಂಗೆ ಮಾಡ್ತಾಳೋ ನಾನು ನೋಡ್ಬಿಡೋಣ. ಅಲ್ಲಿ ನಾನು ಅಡುಗೆ ಮಾಡ್ತಿದ್ದೆ, ಇವಾಗ ಸಿಕ್ಕಿದೆ ಚಾನ್ಸು. ನಿನ್ನೆ ನಮ್ಮಮ್ಮ ಕೈಯಲ್ಲಿ ಮಾಡಿಸ್ಕೊಂಡೆ, ಇವಾಗ ಇವಳ ಕೈಯಲ್ಲಿ ಮಾಡಿಸ್ಕೊಂಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಲೆಟ್ಸ್ ಸಿ. ಆಹಾ, And you got your ಇವತ್ತೆಲ್ಲ ಮಾಡ್ತಾಳೆ. ಸೊ ಈ ವಿಡಿಯೋ ಲಾಂಗ್ ಆಗಿರಲ್ಲ, ಕಟ್ ಮಾಡ್ತೀನಿ. ಅವಳು ಮಾಡ್ತಾ ಇದ್ರೆ ಇವತ್ತೆಲ್ಲ ಮುಗ್ದೋಗುತ್ತೆ. ನೋಡಿ, ನೀರು ತುಂಬಿಸ್ಕೊಂಡು ಲುಕ್ ಬೇರೆ ಕೊಡ್ತಾಳೆ, ಇದಕ್ಕೆ ಏನು ಕಮ್ಮಿ ಇಲ್ಲ. ಸೊ ಎನಿವೇಸ್, ಯಾ. ಸೊ ಇವಾಗ ಕ್ಯಾಮ್ರಾ ನಿಹಾಲ್ ಕೊಡ್ತೀನಿ. ಸೊ ಕ್ಯಾಮ್ರಾಮನ್ ನಿಹಾಲ್ ಜೊತೆ ರಿಪೋರ್ಟರ್ ದರ್ಶನ್. Yeah. I'm behind the camera, guys. Cooking skills. I Yeah. don't know how it will be. Let's see. I'm behind the camera, guys. So yeah. Stop it. Wow, disappointment for my sister. ಏನಾಯ್ತು ಗೊತ್ತಾ? ಓಪನ್ ಅಂಡ್ ಶೋ. Oil illa. Oil illa, masala no illa. So she brought kimchi flavor. She has the masala, but the main part is the oil. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಪೈಸಿ ವೆಜ್ಗೆ. ಬಟ್ ಫಾರ್ ಹರ್ No oil. and she was wanting to taste the kimchi. She was like, kimchi ನನಗೆ. We'll just split this oil. It's oil. Oil is oil. Oh, hey, use this oil. ಈಗ ಹಿಂಗೆ ಓಕೆ. ಎನಿವೇಸ್, Use this oil. ಪಾಪ ಅಂತ ಕೊಟ್ಬಿಡೋಣ. ಓಕೆ. ಸೊ Nihant pasta. I will make in that. ಓಕೆ. Mutta bulla, ಇಲ್ಲೊಂದು, mutta bulla, ಇಲ್ಲೊಂದು, maya. ಇಲ್ಲಿ ಪಾಸ್ತಾ ಬರುತ್ತೆ. ಲೈಟ್ಸ್ My pasta. ಈ ಥರ ಕುಕಿಂಗ್ ಮಾಡೋದು ನಾನು ಕಲಿಬೇಕು ಕಣೆ, ನಿನ್ನಿಂದ ಕಲ್ತ್ಕೊಬೇಕು. ಎಲ್ಲರೂ ಅಮ್ಮಂದ್ರು ನನ್ಗೇನು 2 ಕೈ ಇದೆಯಾ 3 ಕೈ ಇದೆಯಾ ಮಾಡಕ್ಕೆ ಎಲ್ಲರಿಗೂ ಅಂತ ಹೇಳ್ತಾರೆ. ಬಟ್ ನನ್ನ ಸಿಸ್ಟರ್ ಮಲ್ಟಿ ಟ್ಯಾಲೆಂಟೆಡ್. 3 ಕೈ ಇಲ್ಲ, 2 ಕೈ ಇದ್ರು 3 ಮಾಡ್ತಿದ್ದಾಳೆ. Alva macha. ವಾವ್, ಅದು ತಮ್ಮನ್ಗೋಸ್ಕರ, ಅಣ್ಣನ್ಗೋಸ್ಕರ ಮತ್ತೆ ಅವಳಿಗೋಸ್ಕರ. ವಾವ್, Macha. ಎಂತ ಒಳ್ಳೆ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಏನಂತೀರಾ? ನಂಗೆ ಗೊತ್ತು. ಯಾವ ಇವೆಲ್ಲ ಅಲ್ವಾ? ನಿಂಗೇನು ಗೊತ್ತಿಲ್ಲ, ಅದೃಷ್ಟ ಮಾಡಿದೀವಿ ಅಷ್ಟೇ ತಿನ್ನಕ್ಕೆ. ಅದು ತಿಂದು ನಾಳೆ ವ್ಲಾಗ್ ಬಂದ್ರೆ ನಾನು ಇದೀನಿ ಅಂತ, ಇಲ್ಲಾಂದ್ರೆ ಹೊಟ್ಟೆ ನೋವು ಬಂದು. ಸೊ ನೆಕ್ಸ್ಟ್ ಡೇ ವ್ಲಾಗ್ ಬಂದಿಲ್ಲ, ವಿಡಿಯೋಸ್ ಬಂದಿಲ್ಲ ಅಂದ್ರೆ ರೀಸನ್ ಇಸ್ ಅದಿಶಾಸ್ ಕುಕಿಂಗ್ ಅಂಡ್ ಐ ವಿಲ್ ಬಿ ಇನ್ಸೈಡ್ ದ ಬಾತ್ರೂಮ್. ವಿಡಿಯೋಗೋಸ್ಕರ ಮಾತ್ರ ಈ ಥರ ಹಾಕೊಂಡು ಮಾಡ್ತಾ ನೋಡಿ. ಹಿಂಗೆ ಹಾಕೋದು ಆ್ಯಕ್ಚುಲಿ ಅವಳು ಉಪ್ಪು ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. And special ingredient. ಸ್ಪೆಷಲ್ ಇಂಗ್ರೀಡಿಯಂಟ್ ಅಂತ. Butter. ಬಟ್ To make my buttery delicious. If you want to make any dish creamy, you have to add cream or butter. ಹೌದಾ ಮೇಡಮ್? ಓಕೆ ಮೇಡಮ್. ಸೊ ಹೇಳು, ಬಟರ್ ಹಾಕಿ. ಟೆಕ್ನಾಲಜಿಯಾ. ಇವಾಗ ಏನನ್ಸ್ತಿದೆ ಅಂದರೆ ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಅ ಸಿಸ್ಟರ್ ಲೈಕ್ ಹರ್ ಅಂತ. ಬಟ್ ತಿಂದ ಮೇಲೂ ಇದೆ ಅನ್ಸಿದ್ರೆ ಸಾಕಪ್ಪ. ತಿರ್ಗಾ ಯಾಕಣ ಕುಕ್ ಮಾಡಿದ್ಲು ಅಂತ ಅನ್ಸ್ಬಾರ್ದು. ಲೆಟ್ಸ್ ಸಿ. ಫಸ್ಟ್ ಇಂಪ್ರೆಷನ್ನು ಲಾಸ್ಟ್ ಇಂಪ್ರೆಷನ್ನು ಒಂದೇ ಆಗಿರುತ್ತಾ ಅಂತ ನೋಡೋಣ. ಇದೆಲ್ಲ ಏನಕ್ಕೆ ಮಾಡ್ತಿದ್ದಾರೆ ಅಂದರೆ I'm really good at cooking. Whatever you are bluffing about me, I don't ಅವಳು know. ಗೊತ್ತಾಗ್ತಿಲ್ಲ. ನಾನು I'm very good at cooking. I'm probably the best Maggie maker ನಾನು in my gifts whole ಕೊಟ್ಟು family. ಬರೀ ಮ್ಯಾಗಿ ಮಾಡ್ಕೊಂಡಿದ್ದೆ. ನನಗೂ ಬರುತ್ತೆ.
ಗಿಫ್ಟ್ಸ್ ಕೊಟ್ಟಿದ್ದೀನಲ್ಲ ಅದಕ್ಕೆ ಮಾಡ್ತಿದ್ದಲ್ಲ ಅಷ್ಟೇ, ಇಲ್ಲಾಂದರೆ ಮಾಡ್ಕೊಳ್ಳೋ ಸೀನೇ ಇಲ್ಲ. ನನಗೆ ಮಾಡ್ಕೊಡೋಕೆ ಹೇಳ್ತಾಳೆ ಬಿಟ್ರೆ ಸುಮ್ಮನೆ ಏನೋ ಗಿಫ್ಟ್ಸ್ ಕೊಟ್ಟಿದ್ದೀನಿ ಅಂತ ಖುಷಿಯಾಗಿರೋದು ಮಾಡ್ತಿದ್ದಾಳೆ. ಇಲ್ಲಾಂದರೆ ಇವತ್ತು ಮಳೆ ಬರೋ ಚಾನ್ಸಸ್ಸು ಜಾಸ್ತಿ ಇದೆ ಬೆಂಗಳೂರಲ್ಲಿ. ಐ ಆಮ್ ಗುಡ್. ಪಾಸ್ತಾ ಆಲ್ಮೋಸ್ಟ್ ರೆಡಿ ಹೋಗ್ತಿದೆ. ಎಷ್ಟೊತ್ತಾಗುತ್ತೆ ಪಾಸ್ತಾ? ಬೇಗ ಆಗುತ್ತಲ್ಲ? ಹೌದು, ಆರಾಮಾಗುತ್ತೆ. ಇದು ನೋಡಿ ಇನ್ನೂ ಬೇಯ್ತಾನೇ ಇದೆ. ಇದು ಆಲ್ಮೋಸ್ಟ್ ಬೆಂದೋಗ್ಬಿಟ್ಟಿದೆ. ಫಾರ್ ವಾಟ್? ಅವ್ರಿಗೆ ಯಾವಾಗಾದ್ರೂ ಬೇಕಾದಾಗ ಅಡುಗೆ ಮಾಡಲ್ಲ, ನಂಗೆ ಬೇಕಾದಾಗ ನಾನು ಅಡುಗೆ ಮಾಡ್ಕೊಂತಿರ್ತೀನಿ. ಇವಾಗ ಅದನ್ನೇ ನಾನು ಹೇಳಿದ್ದೀನಿ ವಿಡಿಯೋಲಿ, ನೀನು ಇವಾಗ ನಿನಗೋಸ್ಕರ ಅಲ್ಲ ಮಾಡ್ತಿರೋದು, ಏನಕ್ಕೆ ಗೊತ್ತಾ ಅಂತಲೂ ಹೇಳಿದ್ದೀನಿ. ವಿಡಿಯೋ ನೋಡ್ಕೊ ಗೊತ್ತಾಗುತ್ತೆ ನೀನೇನಕ್ಕೆ ನನಗೂ ನಿಹಾಲ್ಗೂ ಸೇರಿಸಿ ಮಾಡ್ತಿದ್ಯಾ ಅಂತ. By the way, like, share and subscribe. ಬೆಂದಿದೆ ಇಲ್ವಾ ಅಂತ ನೋಡ್ಕೊಳ್ಳ. ಸಕ್ಕತ್ತಾಗಿದೆ ಅಲ್ವಾ? For her cooking skills, it's super. But ಬೆಂದಿದ್ಯಾ? for us, ಇನ್ನು ಬೆಂದಿಲ್ಲ. ಪಾಯಸ ಮಾಡ್ತಿದ್ದಾಳೆ ಅನ್ಸಿದೆ ನನಗೆ. ವಿಡಿಯೋಲ್ಲಿ ಬರ್ತಿದ್ಯಾ ಆಯಿತಾ? ನನ್ನ ಚಾನಲಲ್ಲಿ ಬರ್ತಿದ್ಯಾ, ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋಲ್ಲೂ ಬರ್ತಿದ್ಯಾ. ನಿಮ್ಮ ಫ್ರೆಂಡ್ಸ್ಗೆ ಹೇಳಿಸ್ಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಸು. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಬಟನ್ ಒತ್ತ ಕೇಳು. ಹಂಗೆ ಬರೋ ವೀಡಿಯೋಗಳೆಲ್ಲ ಲೈಕ್ ಮಾಡೋಕ್ಕೆ ಹೇಳು. ಇವಾಗ ಬರೋ ವಿಡಿಯೋ, ಹಳೆ ವಿಡಿಯೋ ಬೇಕಾಗಿಲ್ಲ. ಆಲ್ ರೀಲ್ಸ್. I told my friends ಲೆಟ್ಸ್ to ಮೇಕ್ ಇಟ್ 900 to 1000 ಬಿಫೋರ್ ಐ ಗೋ ಟು UK ಅಗೇನ್. ನೋಡೋಣ. ಏನು ನೋಡೋಣ? I already told my friends to like, share and ಯಾ subscribe on ದಿಸ್ ಗೈ ಇಸ್ YouTube. ಬೆಟರ್. My friends don't have Instagram, so I told them to just do YouTube. ಯಾ That's ಅಲ್ಲೋ all. ಎಕ್ಸ್ಕ್ಯೂಸ್ ಮೀ, That's how we ನಿಮ್ಮ got ಫ್ರೆಂಡ್ಸ್ 600 ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅಂತ ನನಗೆ ಗೊತ್ತು. ತುಂಬ ಜನ. ಐ ಡೋಂಟ್ ನೋ. ಪರವಾಗಿಲ್ಲ, ನಾನೇ ಹೇಳ್ಕೊಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೂ ಪರವಾಗಿಲ್ಲ. ಮೇಕ್ ದೆಮ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೋಡಿ 2 ಕೈಲಿ ಮಾಡ್ತಾವಳು. ಪಾ ಇದು ಅವಳಿಗೆ, ಇದು ನಿಹಾಲ್ಗೆ. ನನ್ನ ಮಾತ್ರ ಪಾಪ ಅಲ್ಲಿ ಆರಾಮಾಗಿ ಬೇಯ್ತಾ ಅದಿಲ್ಲ, ಇರ್ತಾರೆ. ಅದು ಇನ್ನು ಬೇಯಬೇಕು. ನೋಡು ಅದು ಎಷ್ಟು ನೀರಿದೆ ಇನ್ನು. ಇನ್ನ ಬೇಯ್ತಾನೇ ಇದೆ, ಬೇಯ್ತಾನೇ ಇದು ಇದೆ, ಬೆಂದಿದೆ, ಬೇಯ್ತಾನೇ ಇದೆ. ಸ್ವಲ್ಪ ನೀರು ಡ್ರೈನ್ ಮಾಡಬೇಕು. ಬೇಗ ಡ್ರೈ ಮಾಡ್ತೀನಿ. ನೀರು ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗಲ್ಲ. ನಾನು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ದೆ ಕಣೆ. ಯು ಹ್ಯಾವ್ ನಾಟ್ ಸೀನ್ ಮೈ ಕುಕಿಂಗ್ ಟ್ಯುಟೋರಿಯಲ್. ಇಲ್ಲಿ ನೋಡಿ, ಇಲ್ಲಿ ನೋಡಿ. ವಾವ್. ಓಕೆ, ಯು ಕ್ಯಾನ್ ಡೂ ದಟ್, ನೋ ಪ್ರಾಬ್ಲಮ್. ಹೆಂಗಿದ್ರು ಮಸಾಲ ಹಾಕಿಲ್ಲಲ್ಲ, ಮುಂಚೆನೇ ತೆಗಿತಿರೋದು ಒಳ್ಳೇದಾದ್ರೂ ಮಾಡಿ. ಇವಾಗ ಅಷ್ಟಾದ್ರೂ ಬುದ್ಧಿ ಇದೆ. ಏನು ಗಟ್ಟಿಗಿದೆ ಮಸಾಲಾನ? ಸ್ಪೈಸಿ ಸ್ಮೆಲ್ ಹಂಗೆ ಬರ್ತಿದ್ಯಾ ಎಂದು ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಬ್ರೋ? ಯಾವ್ದು ಚೆನ್ನಾಗಿರುತ್ತೋ ನಾನು ಅದನ್ನೇ ತಿನ್ನೋದು. ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಷ್ಟೇ. I hate you. ಸೇಮ್ ಟು ಯು. ನಂದಕ್ಕೆ ಮಾಡ್ತೀರ? ಸ್ಟವ್ವೇ ಆನ್ ಆಗಿಲ್ವಲ್ಲೇ? Yeah. ಬೇಡವಾ? ನೋಡಿ ನಮ್ದು ಎಷ್ಟು ಚೆನ್ನಾಗಿದೆ ಮಸಾಲ. ಇದೆಷ್ಟು ಡಬ್ಬ ಥರ ಇದೆ ನೋಡಿ. Is it that spicy, guys? ಐ ಡೋಂಟ್ ನೋ. ಲೆಟ್ಸ್ ರೇಟ್ ಇಟ್ ಆಫ್ಟರ್ವರ್ಡ್ಸ್ ಯಾವ್ದು ಜಾಸ್ತಿ ಸ್ಪೈಸಿ ಇದೆ ಅಂತ. ಬಟ್ UK ಹೋದಾಗಿಂದ ಸ್ಪೈಸಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ ಕಣೆ. ಡೆಲ್ಲಿಯಲ್ಲಿ ಚೋಲೆ ಭಟ್ರೆ ತಿಂದಿದ್ದು ಸಕ್ಕತ್ತಾಗಿತ್ತು ಸ್ಪೈಸಿಯಾಗಿ. ಐ ವಾಸ್ ವೇಟಿಂಗ್ ಟು ಈಟ್ ಸ್ಪೈಸಿ ಫುಡ್, ಇವಾಗ ತಿನ್ನಬೇಕು. ಈ ಸ್ಪೈಸಿ ಫುಡ್ ಜೊತೆ ಪ್ರೈಮ್ ಕುಡಿದ್ಬಿಟ್ಟು ಅದನ್ನು ರೇಟ್ ಮಾಡ್ತೀವಿ. ಸೊ ವಾಚ್ ಟಿಲ್ ದ ಎಂಡ್. ಸೋಂಬೇರಿ ಅಂದರೆ ಪಾತ್ರೆಯಲ್ಲೇ ತಿನ್ಬಿಡು ಅಂತಿದ್ದ. ರೆಡಿ. ಸಕ್ಕದಾಗೇನೋ ಕಾಣಿಸ್ತಾ ಇದೆ. ಐ ಹೋಪ್ ಇಟ್ಸ್ ಗುಡ್. ಅಲ್ಲೋ ಅದು ಫುಲ್ ನಿಮ್ಗಲ್ಲ, ವಿಲ್ ಟೇಸ್ಟ್ ಬೋತ್. ಓಕೆ. Yeah. 2,000 years later. Minus 999. Slippery. These chopsticks are not. ಇಬ್ರು ಕುಡೀರಿ. Ooh, it's not. ನನಗೆ ತಿನ್ಸು Nan, ಅದು. ಚಿಯರ್ಸ್. oh. Cheers. Cheers to Darshan coming back.